ಇದ್ರ ಜೊತೆಗೆ ಮೇಡಮ್ ನೀವು ಹೇಳಿದ್ರಲ್ಲ ಮೇಡಮ್, ನೀವು ಅವರು ಅಪಾರ್ಥ ಮಾಡ್ಕೊಂಡಿರ್ಬೋದು ಅಂತ ಹೇಳಿ, ಜೊತೆಗೆ ಶರಣ್ ಜೊತೆ ನಿಮಗೆ ಸಂಬಂಧ ಇದೆ ಅಂತ ಹೇಳಿ, ನಿಜಕ್ಕೂ ಕೂಡ ನಿಮ್ಮ ನಡುವೆ ಇರುವಂತಹ ವಿಚಾರ ಏನು ಅಂತ ಹೇಳಿ? ಫ್ರೆಂಡ್ಶಿಪ್ ಸರ್. ಅವತ್ತು ಮೆಟೀರಿಯಲ್ ಸಪ್ಲೈ ಮಾಡಬೇಕಾದ್ರೆ ನಂಗೆ ಪರಿಚಯ ಆಗಿದ್ರು, ಹಾಗಾಗಿ ಅವಾಗಿಂದ ನಾವು ಜಸ್ಟ್ ಫ್ರೆಂಡ್ ಆಗಿದ್ದೀರಿ ಅಷ್ಟೇ. ಆಮೇಲೆ ಸಿಕ್ಕಿದಾಗ ಮಾತಾಡಿದ್ದಾರೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಇಷ್ಟೊಂದು ಚಿಕ್ಕ ಕಾರಣಕ್ಕೆ ಅವರು ಇಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬಂದು ಇದು ಮಾಡ್ತಿರೋದು ತುಂಬ ಅನ್ಯಾಯ ಸರ್. ಅವ್ರದ್ದು ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಮೇಡಮ್ ನಿಮ್ಮ ಮನೇಲಿ ಯಾರ್ಯಾರು ಇದ್ರಿ, ಅವತ್ತು ಏನಾಯ್ತು ಅಂತ ಹೇಳಿ ಮೇಡಮ್? ನಮ್ಮ ತಂದೆ ತಾಯಿ, ನಾನು, ನಮ್ಮ ಸಿಸ್ಟರು, ನನ್ನ ಬ್ರದರು, 5 ಜನ ನಾವು ವಾಸವಾಗಿದ್ದೀರಿ ಮನೇಲಿ. ರಾತ್ರಿ 11:30 ಗಂಟೆಗೆ ಬಂದಿದ್ದಾರೆ. ಏಕಾಏಕಿ ಗೇಟೆಲ್ಲ ಒಡೆದು ಕಲ್ಲು ಮತ್ತು ದೊಣ್ಣೆ, ಆಮೇಲೆ ಇನ್ನೇನೋ ಹ್ಯಾಮರು, ಸುತ್ತಿಗೆ ಎಲ್ಲ ತೊಗೊಂಬಂದು ಕಾರು ಎಲ್ಲ ಹೊಡೆದಾಕಿ ಬಾಗಿಲು ಮೇನ್ ಡೋರ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ನಾವು ಓಪನ್ ಮಾಡಿಲ್ಲ. ಪೊಲೀಸ್ ಅವರು ಬರೋ ಗಂಟ ಓಪನ್ ಮಾಡೋದು ಬೇಡ ಅಂತ. ಯಾಕಂದರೆ ಓಪನ್ ಮಾಡಿದರೆ ಅವರು ಡೆಫಿನೆಟಾಗಿ ಅವರು ನನ್ನ ಹೊಡಿಬೇಕು ಅಂತ ಇಂಟೆನ್ಷನಲ್ಲೇ ಬಂದಿದ್ದರು ಅವರು. ಅಲ್ಲಿಗೂ ಅವರು ಕಿಟಕಿಯಿಂದ ಅವರು ಹಲ್ಲೆ ಮಾಡಿದ್ದಾರೆ ನನಗೆ ಮತ್ತು ನನ್ನ ಸಿಸ್ಟರ್ಗೆ. ಆಮೇಲೆ ಶರಣ್ ಅವರು ತಡೆಯೋಕ್ಕೆ ಬಂದರು ಅಲ್ಲಿ. MC ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವ್ರು ತಡೆಯೋಕ್ಕೆ ಬಂದರು. 15 ನಿಮಿಷ ಇಲ್ಲೇ ಇದ್ರ ಆ ಸಂದರ್ಭದಲ್ಲಿ ಅವ್ರು ಇವ್ರ ಜೊತೆ ಬಂದಿಲ್ಲ. ಇವ್ರು ಬಂದು ಹಲ್ಲೆ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 15-20 ನಿಮಿಷ ಆದಮೇಲೆ ಬಂದಿದ್ದಾರೆ ತಡೆಯೋದಕ್ಕೆ ಬಂದಿದ್ದಾರೆ. ನಾನು ಫೋನ್ ಮಾಡಿ ಕರೆಸ್ದೆ, ಶರಣ್ ಅವ್ರನ್ನ ಫೋನ್ ಮಾಡಿದೆ, ಬೇಗ ಬನ್ನಿ, ಭಯ ಆಗ್ತಿದೆ, ಇಲ್ಲಿ ಯಾರೋ ನಿಮ್ಮ ಮನೆಯವರೆಲ್ಲ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತ. ಬಂದು 15 ನಿಮಿಷ 20 ನಿಮಿಷ ಆದಮೇಲೆ ಬಂದಿದ್ದಾರೆ. ಬಂದು ಅವರು ತಡೆಯೋಕ್ಕೆ ಇದು ಮಾಡಿದ್ರು. ತಡೆದಿಲ್ಲ. ಅವ್ರ ಮೇಲೂ ಹಲ್ಲೆ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರ ಮನೆಯವರು ಶರಣ್ ಅವ್ರ ಮೇಲೂ ಹಲ್ಲೆ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಹೊಯ್ಸಳ ಅವರು ಬಂದರು, ಎಲ್ಲರನ್ನೂ ಕರ್ಕೊಂಡು ಸ್ಟೇಷನ್ಗೆ ಹೋದರು. ಈ ಸಂದರ್ಭದಲ್ಲಿ ನಿಮ್ಗೇನಾದ್ರು ಗಾಯಗಳಾಯ್ತಾ, ನಿಮ್ಗೇನಾದ್ರು ಅಸಲ್ಟ್ ಆಯ್ತಾ ಅಂತ? ಹೌದು ಸರ್, ನಂಗೆ ಗಾಯ ಆಗಿತ್ತು. ನನಗೆ ಕೈಗೆ ಇದು ಗ್ಲಾಸ್ ಪೀಸ್ ತೊಗೊಂಡು ಚುಚ್ಚಕ್ಕೆ ಬಂದರು, ಕಾಲಿಗೆಲ್ಲ ಏಟಾಯಿತು. ದೊಣ್ಣೆ ತೊಗೊಂಡು ಎದೆಗೆಲ್ಲ ಹೊಡೆದಿದ್ದಾರೆ, ಕಾಲಿಗೆ ಹ್ಯಾಮರಲ್ಲೆಲ್ಲ ಸುತ್ತಿಗೆಲ್ಲೆಲ್ಲ ಕಿಟಕಿಯಿಂದನೇ ಹೊಡೆದಿದ್ರು, ಒಳಗಡೆಯಿಂದ ಕೈ ಹಾಕಿ ಎಳ್ದು ಮಾಡಿ. ಅದೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಕೊಟ್ಟಿದ್ದೀನಿ ಸರ್, ನೀವು ನೋಡ್ಬೋದು ಅದರಲ್ಲಿ. ಮೇಡಮ್ ಕೊನೆಯದಾಗಿ ಏನು ಹೇಳ್ತೀರಾ ಅಂತ ಹೇಳಿ ಮೇಡಮ್? ಇವಾಗ ಇಷ್ಟೆಲ್ಲ ಆಗಿದೆ, ಫರ್ದರ್ ಅಲ್ಲಿ ನೆಕ್ಸ್ಟ್ ಇವಾಗ ಯಾವ ರೀತಿ ನೀವು ಮೂವ್ ಆಗಬೇಕು ಅಂತ ಇದ್ದೀರಾ ಮೇಡಮ್? ಸರ್ ಏನಂದರೆ ಸರ್, ನಂಗೆ ಅವರಿಂದ ಪ್ರಾಣ ಬೆದರಿಕೆ ಇದೆ ಸರ್. ನಂಗೆ ರಕ್ಷಣೆ ಬೇಕು. ನನಗೆ ನಾನು ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟು ಈಗ FIR ತೊಗೊಂಡಿದ್ದಾರೆ. ಬಟ್ ಅವ್ರನ್ನ ಕರೆಸಿ ವಿಚಾರಣೆ ಇದುವರೆಗೂ ಮಾಡಿಲ್ಲ. ಹಂಗಾಗಿ ನನಗೆ ಇದು ಸ್ಟೇಷನ್ನಲ್ಲಿ ನನಗೇನು ಇನ್ನೂ ಸೆಕ್ಯೂರ್ ಫೀಲ್ ಆಗ್ತಾ ಇಲ್ಲ ಸರ್. ಹಾಗಾಗಿ ನನಗೆ ಇದು ರಕ್ಷಣೆ ಬೇಕು ಅಂತ ನಾನು ಕೇಳ್ಕೊತೀನಿ. ಇದಿಷ್ಟು ಕೂಡ ಮಹಿಳೆಯ ಮಾತು. ಈಗಾಗಲೇ ಆಗಿರುವಂತಹ ಘಟನೆಯಿಂದಾಗಿ ಯಾವುದೇ ರೀತಿಯಾದಂತಹ ನನಗೂ ಅವ್ರಿಗೂ ಕೇವಲ ಫ್ರೆಂಡ್ಶಿಪ್ ಅಷ್ಟೇ ಇದ್ದಿದ್ದು, ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಒಂದು ಸಂಬಂಧ ಇರಲಿಲ್ಲ. ಆದರೆ ಅವರ ಕುಟುಂಬಸ್ಥರು ಮಾಡಿರುವಂಥ ಒಂದು ಘಟನೆ ಏನಿದೆ ಅದು ನನಗೆ ಆತಂಕವನ್ನು ಉಂಟು ಮಾಡಿದೆ. ಜೊತೆಗೆ ಈಗಾಗಲೇ ಈ ಘಟನೆ ಸಂಬಂಧ ನಾನು ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ. ಜೊತೆಗೆ ನನಗೆ ಸೆಕ್ಯೂರಿಟಿ ಕೂಡ ಬೇಕು ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಜಗದೀಶ್, TV9 ಬೆಂಗಳೂರು.